ಓಂ ಶಾಂತಿ. ಮುರಳಿಯ ದಿನಾಂಕ 2/8/2022। मीठे बच्चे, पढ़ाई का स्मरण करते रहो तो कभी भी किसी बात में मूंझेंगे नहीं। सदा नशा रहे कि हमें पढ़ाने वाला ಸ್ವಯಂ ನಿರಾಕಾರ ಭಗವಾನ್. ಮಧುರ ಮಕ್ಕಳೇ, ವಿದ್ಯಾಭ್ಯಾಸದ ಬಗ್ಗೆ ಸದಾ ಸ್ಮರಣೆ ಮಾಡ್ತಾ ಇರಿ. ಆಗ ಯಾವ ವಿಷಯದ ಬಗ್ಗೆ ನಿಮ್ಮಲ್ಲಿ ಸಂಶಯ ಬರೋದಿಲ್ಲ. ಯಾವುದೇ ಕಾರಣದಿಂದ ನೀವು ಗೊಂದಲಕ್ಕೆ ಒಳಗಾಗೋದಿಲ್ಲ. ಸದಾ ನಿಮ್ಮಲ್ಲಿ ನಶೆ ಇರಬೇಕು. ನಮಗೆ ಓದಿಸುವವನು ಸ್ವಯಂ ನಿರಾಕಾರ परमात्मा ಆಗಿದ್ದಾನೆ. प्रश्न: इन ज्ञान रत्नों का अविनाशी नशा किन बच्चों को रह सकता है? ಈ ಜ್ಞಾನ ರತ್ನಗಳ ಅವಿನಾಶಿ ನಶೆ ಯಾವ ಮಕ್ಕಳಲ್ಲಿ ಇರುವುದಕ್ಕೆ ಸಾಧ್ಯ? उत्तर: जो गरीब बच्चे हैं, गरीब बच्चे ही बाप द्वारा पद्मा पदम पति बनते हैं। वह माला में पिरो सकते हैं। साहूकारों को तो अपने विनाशी धन का नशा रहता है। बाबा को इस समय करोड़पति बच्चे नहीं चाहिए। गरीब बच्चों की पाई पाई से स्वर्ग की स्थापना होती, क्योंकि गरीबों को ही साहूकार बनना है. ಯಾರು ಬಡ ಮಕ್ಕಳಿದ್ದಾರೋ ಅವರೇ ತಂದೆಯಿಂದ ಪದ್ಮಾಪದಂ ಭಾಗ್ಯಶಾಲಿ ಆಗ್ತಾರೆ. ಅವರು ಮಾಲೆಯ ಮಣಿಗಳಾಗ್ತಾರೆ. ಶ್ರೀಮಂತರಿಗೆ ತಮ್ಮ ವಿನಾಶಿ ಹಣದ ನಶೆ ಇರ್ತದೆ. ಆದರೆ ತಂದೆಗೆ ಈ ಸಮಯದಲ್ಲಿ ಕೋಟ್ಯಾಧೀಶರು ಬೇಕಿಲ್ಲ. ಬಡವರ ಒಂದೊಂದು ಪೈಸೆಯಿಂದ ಶಿವಬಾಬಾ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ. ಬಡವರ ಸಹಾಯದಿಂದನೇ ಸ್ವರ್ಗದ ಸ್ಥಾಪನೆ ಆಗ್ತಿದೆ. ಏಕೆ ಅಂದರೆ ಬಡವರೇ ಇಲ್ಲಿ ಶ್ರೀಮಂತರಾಗಬೇಕು. ಆದ್ದರಿಂದ ಬಡ ಮಕ್ಕಳಿಗೆ ಜ್ಞಾನರತ್ನಗಳ ಅವಿನಾಶಿ ನಶೆ ನಿರಂತರವಾಗಿ ಇರ್ತದೆ. ಗೀತ್: इस पाप की दुनिया से कहीं दूर ले चलो. ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರಕ್ಕೆ ಕರ್ಕೊಂಡು ಹೋಗುವಂಥ ಭಕ್ತರು ಭಗವಂತನ ಮುಂದೆ ಹಾಡ್ತಾ ಬಂದಿದ್ದಾರೆ. ಓಂ ಶಾಂತಿ. मीठे बाप दादा के बच्चे जानते, हम अभी ऐसी जगह चल रहे हैं जहाँ दुख का नाम निशान ही नहीं, जिसका नाम ही है ಸುಖಧಾಮ. ತಂದೆ ನಮ್ಮನ್ನು ಯಾವ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಎಲ್ಲಿ ದುಃಖದ ಹೆಸರೂ ಇರೋದಿಲ್ಲ, ಗುರ್ತೂ ಇರೋದಿಲ್ಲ, ಅಂತಹ ಸುಖಧಾಮಕ್ಕೆ ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಸುಖಧಾಮ ಮೇ ಸತ್ಯಯುಗ ಥಾ, ದೇವತಾओं का राज्य था. अभी जो तुम ब्राह्मण बने हो, तुम हो ब्रह्मा मुख ವಂಶಾವಳಿ. ಸುಖಧಾಮ ಅಂದ್ರೇ ಸತ್ಯಯುಗ, ದೇವತೆಗಳ ರಾಜ್ಯ. ನೀವ್ಯಾರು ಈಗ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣ ಆಗಿದ್ದೀರಿ, ನೀವೇ ಭವಿಷ್ಯದಲ್ಲಿ ದೇವತೆಗಳು ಆಗ್ತೀರಿ. ಸಂಗಮ ಯುಗದಲ್ಲಿ ನೀವು ಬ್ರಹ್ಮಾರವರ ಮೂಲಕ ಶಿವನ ಜ್ಞಾನ ಕೇಳ್ತಾ ಇದ್ದೀರಿ. ಶಿವ ತಂದೆಗೆ ಪತ್ರ ಬರೆಯುವಾಗ
ಕೇರ್ ಆಫ್ ಬ್ರಹ್ಮ ಅಂತ ಬರೀತೀರಿ. ಕೇರ್ ಆಫ್ ಬ್ರಹ್ಮ ಕುಮಾರೀಸ್ ಅಂತಲೂ ಬರೀಬಹುದು. ಶಿವ ಬಾಬಾ ಕೇರ್ ಆಫ್ ब्रह्मा कुमारीज। तुम अभी जानते हो बरोबर हमारी चढ़ती कला है। चढ़ती कला और उतरती कला को तुम बच्चों ने ही अच्छी ರೀತಿ समझा है। ಈಗ ನೀವು ಏರುವ ಕಲೆಯಲ್ಲಿ ಇದ್ದೀರಿ. ಏರುವ ಕಲೆ ಮತ್ತು ಇಳಿಯುವ ಕಲೆಯ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. भारत जब चढ़ती कला में था, देवता राज्य करते थे। उतरती कला में है, इसलिए उन्हें देवता कह नहीं सकते हैं। ಏರುವ ಕಲೆಯಲ್ಲಿ ಇದ್ದವರಿಗೆ ದೇವತೆಗಳು ಅಂತ ಹೇಳ್ತಿದ್ರು. ಅವರೇ ಇಳಿಯುವ ಕಲೆಯಲ್ಲಿ ಬಂದಾಗ ಅವರಿಗೆ ದೇವತೆಗಳು ಅಂತ ಹೇಳೋದಿಲ್ಲ. ಅಭಿ ಅಪ್ನೆ ಕೋ ಮನುಷ್ಯ ಸಮಜ್ತೆ. ಆ ದೇವತೆಗಳೇ ಈಗ ತಮಗೆ ಮನುಷ್ಯರು ಅಂತ ಹೇಳ್ಕೊಳ್ತಾರೆ. ಮಂದಿರ್ ಮೇ ಜಾಕರ್ ದೇವತಾओं के आगे माथा टेकते, समझते हैं यह होकर गए, कब यह नहीं जानते। तुम किसको समझा सकते हो? क्राइस्ट से 3000 वर्ष पहले भारत स्वर्ग था। अभी तुम बच्चों की बुद्धि में है कि चक्र को अब फिरना है, पतित दुनिया को पावन बनना है। बाप पढ़ाते हैं यह नशा चढ़ना चाहिए ना। ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು. ಮತ್ತೆ 2000 ವರ್ಷಗಳ ನಂತರ ಆ ಸ್ವರ್ಗ ಪುನಃ ಬರಲಿದೆ. ಸೃಷ್ಟಿ ನಾಟಕದ ಚಕ್ರ ಪುನರಾವರ್ತನೆ ಆಗಲಿದೆ. ತಂದೆನೇ ಬಂದು ನಿಮಗೆ ಮನುಷ್ಯರಿಂದ ದೇವತಾ ಮಾಡ್ತಿದ್ದಾರೆ ಅನ್ನುವಂಥ ನಶೆ ನಿಮ್ಮಲ್ಲಿ ಸದಾ ಕಾಲಕ್ಕೂ ಇರಬೇಕು. ಬಾಪ್ ಪಢಾತೆ ಯಾ ನಶಾ ಚಢನಾ ಚಾಹಿಯೆ. ತಂದೆನೇ ಬಂದು ನಮಗೆ ಓದಿಸ್ತಾ ಇದ್ದಾರೆ ಎಂಬ ನಶೆಯೂ ಸಹ ನಿಮ್ಮಲ್ಲಿ ಸದಾ ಏರಿರಬೇಕು. ಭಗವಾನ್ ವಾಚ್ಯ ಮೈ ತುಮಕೋ राजयोग सिखलाता, लेकिन बाप के बदले बच्चे का नाम डाल भूल कर दिए। इस भूल को भी तुम ही समझते हो और कोई समझते नहीं. ಪರಮಾತ್ಮ ಹೇಳ್ತಾನೆ, ನಾನೇ ಬಂದು ನಿಮಗೆ ರಾಜಯೋಗ ಕಲಿಸ್ತೀನಿ. ಆದರೆ ಜನ ಏನು ಹೇಳಿದ್ರು, ಶ್ರೀಕೃಷ್ಣ ಬಂದು ರಾಜಯೋಗ ಕಲಿಸ್ತಾನೆ ಅಂತೆ. ತಂದೆಯ ಬದಲಾಗಿ ಮಗನ ಹೆಸರನ್ನು ಸೇರಿಸುವಂಥ ತಪ್ಪು ಭಾರತೀಯರು ಮಾಡಿದ್ದಾರೆ. ಈ ತಪ್ಪಿನ ಬಗ್ಗೆಯೂ ಸಹ ನಿಮಗೆ ಮಾತ್ರ ಈಗ ತಿಳಿದಿದೆ. ಬೇರೆ ಯಾರಿಗೂ ಅದು ತಪ್ಪಾಗಿದೆ ಅಂತನೂ ಗೊತ್ತಾಗ್ತಿಲ್ಲ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಆಯಾ ಹೇ, ಹಮ್ ಫಿರ್ ಸೆ अपने शांति धाम से सुख धाम जाने के लिए पावन बन रहे. पतित पावन तो एक गॉड फादर ठहरा, कृष्ण को कह नहीं सकते. यह बुद्धि में स्मरण करते रहना है. स्कूल में बच्चों की बुद्धि में पढ़ाई का स्मरण चलता है. तुम भी अगर यह स्मरण करते रहेंगे तो कभी मूंझेंगे नहीं. ಪತಿತ ಪಾವನ ಪರಮಾತ್ಮ ಒಬ್ಬನೇ. ಶ್ರೀಕೃಷ್ಣನಿಗೂ ಪತಿತ ಪಾವನ ಅಂತ ಹೇಳೋದಿಲ್ಲ. ಈ ಎಲ್ಲ ಮಾತುಗಳನ್ನು ನೀವು ಬುದ್ಧಿಯ ಮೂಲಕ ಆಗಾಗ ಸ್ಮರಣೆ ಮಾಡ್ತಾ ಇರಬೇಕು. ಶಾಲೆಯ ಮಕ್ಕಳು ಶಾಲೆಯಲ್ಲಿ ಕಲಿತಿದ್ದನ್ನು ಮನೆಗೆ ಬಂದಾಗಲೂ ಸಹ ಮತ್ತೆ ಮತ್ತೆ ಮನನ ಮಾಡ್ತಾ ಇರ್ತಾರೆ, ಸ್ಮರಣೆ ಮಾಡ್ತಿರ್ತಾರೆ. ಹಾಗೆ ನೀವು ಸಹ ಜ್ಞಾನದ ಬಗ್ಗೆ ಮನನ ಚಿಂತನೆ ಮಾಡ್ತಾ ಇದ್ದರೆ
ಯಾವ ವಿಷಯದಲ್ಲೂ ನಿಮಗೆ ಸಂಶಯ ಬರೋದಿಲ್ಲ. हम चढ़ती कला में है, सेकंड में जीवन मुक्ति गाई हुई है. बच्चा पैदा हुआ, वर्षे का हकदार बना, परंतु वह कोई जीवन मुक्ति का वर्षा नहीं. यहाँ तुमको जीवन मुक्ति का राज्य भाग्य मिलना है. बाप से मिलना भी जरूर है. ಲೌಕಿಕದಲ್ಲಿ ಮಗು ಹುಟ್ಟಿದ ಕೂಡಲೇ ತಂದೆಯ ಆಸ್ತಿಗೆ ಅದು ಹಕ್ಕುದಾರ ಆಗ್ತದೆ. ಆದರೆ ಅಲ್ಲಿ ಯಾವ ತಂದೆನೂ ಮಕ್ಕಳಿಗೆ ಜೀವನ್ಮುಕ್ತಿಯ ಆಸ್ತಿ ಕೊಡೋದಿಲ್ಲ. ಇಲ್ಲಿ ತಂದೆಯ ಮಕ್ಕಳು ಆದ ಕೂಡಲೇ ನಮಗೆ ಜೀವನ ಮುಕ್ತಿಯ ರಾಜ್ಯ ಭಾಗ್ಯದ ಆಸ್ತಿ ದೊರೀತದೆ. ಆ ಆಸ್ತಿಗೆ ನಾವು ಹಕ್ಕುದಾರ ಆಗ್ತೀವಿ. अब तुम श्रीमत पर चल वर्षा पा रहे. भक्ति मार्ग में किसी न किसी को याद करते रहते. चित्र भी सबके मौजूद है, पूजे जाते हैं ना. यह भी राज बाप ने समझाया है. इन बातों में कोटों में कोई तो अच्छी रीति समझेंगे और निश्चय करेंगे, फिर कोई ಸಂಶಯ ಉಠಾಯೆಂಗೆ. ದೇವತೆಗಳ ಚಿತ್ರಗಳು ಸಹ ಇವತ್ತು ಭಾರತದಲ್ಲಿ ಇವೆ. ಭಕ್ತರು ಹೋಗಿ ಆ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಅವರೇ ಜೀವನ್ ಮುಕ್ತಿಗೆ ಅಧಿಕಾರಿ ಆಗಿದ್ರು ಅನ್ನೋದು ನಿಮಗೆ ಈಗ ತಿಳಿದಿದೆ. ಈ ಜ್ಞಾನ ಎಲ್ಲರೂ ಒಂದೇ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕೇಳಿದವರಿಗೂ ಸಹ ಕೆಲವರಿಗೆ ನಿಶ್ಚಯ ಆಗ್ತದೆ, ಕೆಲವರಿಗೆ ಈ ಜ್ಞಾನದಲ್ಲಿ ಸಂಶಯ ಬರ್ತದೆ. कोई को संशय न आए, इसलिए पहले ಸಂಬಂಧ ಕಿ ಬಾತ್ ಸಮझानी. ಜ್ಞಾನ ಕೇಳುವವರಿಗೆ ಸಂಶಯ ಬರಬಾರದು ಅಂದರೆ ಮೊದಲು ತಂದೆ ಮಕ್ಕಳ ಸಂಬಂಧದ ವಿಚಾರ ನಾವು ತಿಳಿಸಬೇಕು. गीता में अर्जुन को भगवान ने बैठ समझाया. अब घोड़े गाड़ी में बैठ राजयोग सिखावे, यह हो नहीं सकता. ऐसे थोड़े ही राजयोग सिखाएंगे, अब यह तो झूठ हो गया. ಭಗವದ್ಗೀತೆಯಲ್ಲಿ ತೋರಿಸಿದರೆ ಕುದುರೆ ಗಾಡಿಯಲ್ಲಿ ಶ್ರೀಕೃಷ್ಣ ನಿಂತು ಅರ್ಜುನನಿಗೆ ಗೀತಾ ಬೋಧನೆ ಮಾಡ್ತಾನೆ, ರಾಜಯೋಗ ಕಲಿಸ್ತಾನೆ ಅಂತ. ಅದು ಸುಳ್ಳಾಗಿದೆ ಅಂತ ಹೇಳ್ತಾರೆ ಬಾಬಾ. ಶಿಕ್ಷಣ ಎಂದಾದರೂ ಕುದುರೆ ಗಾಡಿಯಲ್ಲಿ ನಿಂತು ಕೊಡ್ತಾರೇನೋ. ದಿಖಾತೆ ಹೇ ವಿಷ್ಣು ಕಿ ನಾಭಿ ಸೆ ಬ್ರಹ್ಮ ನಿಕಲಾ और फिर ब्रह्मा के हाथ में शास्त्र दे दी. सूक्ष्म वतन में तो हो न सके, यहाँ ही सार समझाएंगे ना. ऐसे ऐसे चित्रों पर तुम समझा सकते. ಇನ್ನು ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಚಿತ್ರನೂ ಬರೆದಿದ್ದಾರೆ. ಬ್ರಹ್ಮನ ಕೈಯಲ್ಲಿ ವೇದ ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಸೂಕ್ಷ್ಮವತನದ ಬ್ರಹ್ಮ ವೇದ ಶಾಸ್ತ್ರಗಳ ಸಾರ ಹೇಳೋದಿಲ್ಲ. ಸ್ಥೂಲವತನದಲ್ಲಿ ಇರುವಂತಹ ಪ್ರಜಾಪಿತ ಬ್ರಹ್ಮ ವೇದ ಶಾಸ್ತ್ರಗಳ ಸಾರನೇ ತಿಳಿಸಿಕೊಡ್ತಾರೆ. ಪರಮಾತ್ಮ ತಂದೆ ಅವರ ಮೂಲಕ ಎಲ್ಲ ಶಾಸ್ತ್ರಗಳ ಸಾರ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇಂತಿಂಥ ಚಿತ್ರಗಳನ್ನು ಮಾಡಿ ಅದರ ಮೂಲಕ ನೀವು ಜನರಿಗೆ ಜ್ಞಾನ ಹೇಳಬಹುದು. ಪ್ರದರ್ಶನಿ में भी यह चित्र काम में आएंगे. तुम जानते हो यह सब भक्ति मार्ग के कर्मकांड. ನೀವು ಯಾವ ಹೊಸ ಹೊಸ ಚಿತ್ರಗಳನ್ನು ತಯಾರು ಮಾಡ್ತೀರಿ, ಆ ಚಿತ್ರಗಳನ್ನು ನೀವು ಪ್ರದರ್ಶನದಲ್ಲಿ ಉಪಯೋಗಿಸಬಹುದು. ಭಕ್ತಿ ಮಾರ್ಗದಲ್ಲೂ ಸಹ ಅನೇಕ ಚಿತ್ರಗಳನ್ನು ಬರೆದಿದ್ದಾರೆ.
ಅನೇಕ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ, ಅನೇಕ ವಸ್ತುಗಳಿವೆ. ಭಕ್ತಿ ಮಾರ್ಗ ಅಂದ್ರೇ ಕರ್ಮಕಾಂಡ ಆಗಿದೆ. ಸತ್ಯ ತ್ರೇತಾ ಮೇ ಯಹ ಭಕ್ತಿ ಮಾರ್ಗ ಹೋ ನಹಿ ಸಕ್ತಾ. ಸತ್ಯತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗ ಇರೋದಿಲ್ಲ. तुम बच्चे जानते हो निश्चय बुद्धि ही विजयी होते। बाप में निश्चय रखेंगे तो जरूर बादशाही मिलेगी. ಬಾಬಾ ಹೇಳ್ತಾರೆ, ನಿಶ್ಚಯ ಬುದ್ಧಿ ಮಕ್ಕಳು ವಿಜಯಶಾಲಿಗಳಾಗ್ತಾರೆ. ತಂದೆಯ ಮೇಲೆ ನಿಶ್ಚಯ ಇಡುವಂಥವರು ಅವಶ್ಯವಾಗಿ ರಾಜಧಾನಿಯ ಅಧಿಕಾರಿಯಾಗ್ತಾರೆ. ಅವರಿಗೆ राज्य भाग्य सिक्तदे, राज्य भार सिक्तदे. बाप समझाते हैं, मैं स्वर्ग की स्थापना करने वाला, पतित पावन बनाने वाला, पतितों को पावन बनाने वाला पतित पावन हूँ. ನಾನು ಸ್ವರ್ಗದ ಸ್ಥಾಪನೆ ಮಾಡುವವನು, ಪತಿತರನ್ನು ಪಾವನ ಮಾಡುವವನು, ಪತಿತ ಪಾವನ ಆಗಿದ್ದೇನೆ. ಶಿವ ಕೋ ಕಭಿ ಗೋರಾ ಸಾವರಾ ನಹಿ ಕಹೇಂಗೆ. ಕೃಷ್ಣ ಕೋ ಹಿ ಶ್ಯಾಮ ಸುಂದರ್ ಕಹತೆ. ಶಿವನಿಗೆ ಶ್ಯಾಮಸುಂದರ ಅಂತ ಹೇಳೋದಿಲ್ಲ. ಒಮ್ಮೆ ಕಪ್ಪಾಗ್ತಾನೆ, ಒಮ್ಮೆ ಬೆಳ್ಳಗಾಗ್ತಾನೆ ಅಂತಲೂ ಹೇಳೋದಿಲ್ಲ. ಕೃಷ್ಣನಿಗೆ ಮಾತ್ರ ಶ್ಯಾಮಸುಂದರ ಅಂತ ಹೇಳ್ತಾರೆ. ಶಿವ ಯಾವತ್ತೂ ಸುಂದರನೇ ಆಗಿರ್ತಾನೆ. ಅವನು ಯಾವತ್ತೋ ಶ್ಯಾಮ ಆಗೋದಿಲ್ಲ. ಕ್ಯೋಂಕಿ ಚಕ್ರ ಮೇ ಆತಾ ನಹಿ. ಯಾಕೆ ಅಂದರೆ ಆ ನಿರಾಕಾರ ಶಿವ ಜನನ ಮರಣದ ಚಕ್ರದಲ್ಲಿ ಬರೋದಿಲ್ಲ. ಬಾಪ್ ಸಮझाते, तुम बच्चों की अब चढ़ती कला है, सांवरे से गोरा बनना है. भारत गोरा था, अब काला क्यों बन गया. ನೀವೀಗ ಏರುವ ಕಲೆಯಲ್ಲಿ ಇದ್ದೀರಿ. ಶ್ಯಾಮದಿಂದ ಸುಂದರ ಆಗ್ತಿದ್ದೀರಿ. ಭಾರತ ಒಂದು ಸಮಯಕ್ಕೆ ಸುಂದರ ಆಗಿತ್ತು, ಈಗ ಕಪ್ಪಾಗಿದೆ. काम चिता पर बैठने से काले हो गए. गायन है, सागर के बच्चों को काम ने जलाया, भस्म कर दिया. ಕಾಮಚಿತೆಯ ಮೇಲೆ ಕುಳಿತಿರುವ ಕಾರಣ ಸಾಗರನ ಮಕ್ಕಳು ಎಲ್ಲರೂ ಸುಟ್ಟು ಭಸ್ಮ ಆಗಿದ್ದಾರೆ. ಅಬ್ ಬಾಪ್ ತುಮೇ ಜ್ಞಾನ ಚಿತಾ ಪರ ಬಿಠಾತೆ. ತಂದೆ ಈಗ ನಿಮಗೆ ಜ್ಞಾನಚಿತೆಯ ಮೇಲೆ ಕೂಡಿಸ್ತಾರೆ. ತುಮ್ಹಾರೆ ಊಪರ್ ಜ್ಞಾನ ಕಿ ವರ್ಷಾ ಹೋತಿ ಹೈ. ಯಹ ಭಿ ಸಮಜ್ತೆ ಹೋ ಯಹ ಏಕ ಹಿ ಸತ್ ಕಾ ಸಂಗ್ ಹೈ. ನಿಮ್ಮ ಮೇಲೆ ಈಗ ಜ್ಞಾನದ ಮಳೆ ಸುರಿತಾ ಇದೆ. ನಿಮಗೆ ಇಲ್ಲಿ ಒಬ್ಬ ತಂದೆಯ ಸತ್ಸಂಗ ಸಿಗ್ತದೆ. ಪರಮಾತ್ಮ ಜೋ ಸ್ವರ್ಗ ಕಿ ಸ್ಥಾಪನಾ ಕರ್ನೆ ವಾಲಾ ಹೈ, उनको अमरनाथ भी कहते. जरूर यहाँ बच्चों को बैठ समझाएंगे ना. पहाड़ पर सिर्फ एक पार्वती को बैठ क्या सुनाएंगे. ಪರಮಾತ್ಮ ಅಮರನಾಥ. ಅವನು ಪಾರ್ವತಿಗೆ ಕೈಲಾಸ ಪರ್ವತದಲ್ಲಿ ಕುಳಿತು ಅಮರ ಕಥೆ ಹೇಳಿದ ಅಂತ ವರ್ಣನೆ ಇದೆ. ಬಾಬಾ ಹೇಳ್ತಾರೆ, ನಾನು ಒಬ್ಬ ಪಾರ್ವತಿಗೆ ಪರ್ವತದ ಮೇಲೆ ಕುಳಿತು ಅಮರ ಕಥೆ ಹೇಳೋದಿಲ್ಲ. ಈ ಪಾಠಶಾಲೆಯಲ್ಲಿ ನನ್ನ ಮುಂದೆ ಕುಳಿತಿರುವಂತಹ ಎಲ್ಲ ಮಕ್ಕಳಿಗೂ ಸಹ ನಾನು ಅಮರ ಕಥೆಯನ್ನು ಹೇಳ್ತೀನಿ. ಉನ್ಕೋ ತೋ ಸಾರಿ ಪತಿತ ದುನಿಯಾ ಕೋ ಪಾವನ್ ಬನಾನಾ ಹೈ, ಏಕ ಕಿ ಬಾತ್ ನಹಿ. ಪರಮಾತ್ಮ ಅಂದರೆ ಅವನು ಇಡೀ ಜಗತ್ತಿಗೆ ಪಾವನ ಮಾಡಬೇಕು ವಿನಃ ಒಬ್ಬ ಪಾರ್ವತಿಗೆ ಪಾವನ ಮಾಡಬೇಕು ಅಂತಲ್ಲ. झाड़ के ऊपर भी समझाया है कि पिछाड़ी में छोटी छोटी टालियाँ निकलती. यह सब छोटे छोटे मठ पंथ
पहले पहले बहुत खूबसूरत पत्ते निकलते, जब झाड़ की जड़ जड़ीभूत अवस्था होती तो फिर नए पत्ते भी नहीं निकलेंगे और न फल निकलेंगे. ಈ ಕಲ್ಪವೃಕ್ಷದ ಬಗ್ಗೆಯೂ ಸಹ ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ದ್ವಾಪರ ಯುಗದ ನಂತರ ಅನೇಕ ಶಾಖೆಗಳು ಹುಟ್ಕೋತವೆ. ಕಲಿಯುಗದಲ್ಲಿ ಮತ್ತೆ ಅನೇಕ ಚಿಕ್ಕ ಚಿಕ್ಕ ರೊಂಬೆ ಕೊಂಬೆಗಳು ಹುಟ್ಕೋತವೆ. ಮೊದಲು ಹುಟ್ಟಿರುವಂಥ ಎಲೆಗಳು ಬಹಳ ಸುಂದರ ಆಗಿರ್ತವೆ. ಕೊನೆಗೆ ಹುಟ್ಟುವಂಥ ಎಲೆಗಳು, ರೆಂಬೆ ಕೊಂಬೆಗಳು ಎಲ್ಲವೂ ಸಹ ಜರ್ಜರಿತ ಆಗಿರ್ತದೆ. ಕೊನೆಗೆ ವೃಕ್ಷದಲ್ಲಿ ಎಲೆಗಳೂ ಹುಟ್ಟೋದಿಲ್ಲ, ಫಲಗಳು ಬರೋದಿಲ್ಲ. हर एक बात बच्चों को अच्छी रीति समझाते हैं. लड़ाई भी तुम्हारी माया के साथ है. ಪ್ರತಿಯೊಂದು ವಿಷಯನೂ ಬಾಬಾ ನಿಮಗೆ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಿಮ್ಮ ಯುದ್ಧವೂ ಸಹ ಮಾಯೆಯ ಜೊತೆಗೆ ಇದೆ. इतना ऊंच पद तो जरूर कुछ मेहनत करेंगे. पढ़ना भी है, ಪವಿತ್ರ ಭೀ ಬನನ. ಅಂತಹ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರಿ, ಉನ್ನತ ಪದವಿಯನ್ನು ಪಡ್ಕೋತೀರಿ ಅಂದರೆ ಅವಶ್ಯವಾಗಿ ಸ್ವಲ್ಪ ಪರಿಶ್ರಮ ಪಡಬೇಕಲ್ವ. ಓದಬೇಕು, ಪವಿತ್ರ ಆಗಬೇಕು. ಕಹತೆ ಹೇ ರಾಮ ರಾಜ್ಯ ಹೋ, ಪರಂತು ಪತಾ ನಹಿ ಕಬ್ ಔರ್ ಕೈಸೆ ಹೋಗಾ. ಎಲ್ಲರೂ ಹೇಳ್ತಾರೆ ರಾಮರಾಜ್ಯ ಬರಲಿ ಅಂತ. ಆದರೆ ರಾಮರಾಜ್ಯ ಯಾವಾಗ ಬರ್ತದೆ, ಹೇಗೆ ಬರ್ತದೆ, ಯಾರು ಅದನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರೋ ಮೇ ಭಿ ಯಹ ಬಾತೆ ಹೈ ನೈ. ಶಾಸ್ತ್ರಗಳಲ್ಲಿಯೂ ಸಹ ಈ ವಿಚಾರಗಳು ಇಲ್ಲ ಅಂತ ಹೇಳ್ತಾರೆ ಬಾಬಾ. ರಾಮರಾಜ್ಯದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಶಾಸ್ತ್ರಗಳಲ್ಲಿನೂ ಇಲ್ಲ. ದಿಖಾತೆ ಹೇ ಪಾಂಡವ್ ಪಹಾಡೋಂ ಪರ್ ಗಲ್ ಮರೆ. अच्छा फिर क्या हुआ, प्रलय तो होती नहीं. एक तरफ दिखाते बाप राजयोग सिखलाते, कहते तुम भविष्य में राजाओं का राजा बनेंगे, और फिर दिखलाते हैं पांडव खत्म हो गए. यह कैसे हो सकता. ಮಹಾಭಾರತದಲ್ಲಿ ಒಂದು ಕಡೆ ಬರೆದಿದ್ದಾರೆ, ಭಗವಂತ ಗೀತಾ ಬೋಧನೆ ಮಾಡ್ತಾನೆ, ಅದರಿಂದ ಪಾಂಡವರು ವಿಜಯಶಾಲಿಗಳು ಆಗ್ತಾರೆ ಅಂತ. ಆದರೆ ಅದೇ ಮಹಾಭಾರತದಲ್ಲಿ ಬರೆದಿದ್ದಾರೆ, ಕೊನೆಗೆ ಪಾಂಡವರು ಹಿಮಾಲಯದಲ್ಲಿ ಹೋಗಿ ಕರಗಿ ಹೋದರು ಅಂತ. ಹಾಗಾದರೆ ಇಷ್ಟೆಲ್ಲ ಯುದ್ಧ ಮಾಡಿ ಅಷ್ಟೇನಾ ಅವರಿಗೆ ಸಿಕ್ಕಿದ್ದು? ಬಾಬಾ ಹೇಳ್ತಾರೆ, ಪ್ರಲಯ ಅಂತೂ ಸಂಪೂರ್ಣವಾಗಿ ಆಗೋದಿಲ್ಲ. ಯುದ್ಧದ ನಂತರ ಪಾಂಡವರ ರಾಜ್ಯ ಬರ್ತದೆ, ಧರ್ಮದ ರಾಜ್ಯ ಬರ್ತದೆ. ತುಮ್ ಭವಿಷ್ಯ ಮೇ ರಾಜಾओं का ರಾಜಾ ಬನೇಂಗೆ. ವಹಾ ದಿಖಾಯಾ ಪಾಂಡವ್ ಖತಮ್ ಹೋ ಗಯೆ. ನೀವು ನಿಜವಾದ ಪಾಂಡವರು ವಿನಾಶದ ನಂತರ ಭವಿಷ್ಯದ ರಾಜರಾಗ್ತೀರಿ, ಸ್ವರ್ಗದ ಮಾಲೀಕರಾಗ್ತೀರಿ. ಅಲ್ಲಿ ಏನು ತೋರಿಸಿದ್ರು, ಪಾಂಡವರೂ ಸಹ ಕೊನೆಗೆ ಹೋಗಿ ಕರಗಿ ಹೋದರು, ಹಿಮಾಲಯ ಪರ್ವತದಲ್ಲಿ ಹೋಗಿ ಬಿದ್ದೋದ್ರು ಅಂತ. ಯಹ ಕೈಸೆ ಹೋ ಸಕ್ತಾ. ನई दुनिया की स्थापना कैसे होगी. श्री कृष्ण कहाँ से आएगा. जरूर ब्राह्मण चाहिए. ಅವರು ಬರೆದಿರುವ ಥರ ಆಗೋದಿಲ್ಲ. ಹೊಸ ಜಗತ್ತಿನ ಸ್ಥಾಪನೆ ಆಗಬೇಕು, ಅಲ್ಲಿ ಕೃಷ್ಣ ಬರಬೇಕು. ಅಲ್ಲಿ ಕೃಷ್ಣ ಬರಬೇಕಾದ್ರೆ ಸಂಗಮ ಯುಗದಲ್ಲೇ ನೀವು ಬ್ರಾಹ್ಮಣರೂ ಬೇಕು ಅಂತ ಹೇಳ್ತಾರೆ ಬಾ. ಸಂಗಮ ಯುಗದ ಬ್ರಾಹ್ಮಣರೇ ಸತ್ಯಯುಗದ ದೇವತೆಗಳಾಗ್ತೀರಿ. तुम नई दुनिया में जाने का पुरुषार्थ कर रहे.
यहाँ ज्ञान सागर के पास ರಿಫ್ರೆಶ್ ಹೋನೆ ಆತೆ. ಹೊಸ ಜಗತ್ತಿಗೆ ಹೋಗೋದಕ್ಕಾಗಿ ನೀವು ಪುರುಷಾರ್ಥ ಮಾಡ್ತಿದ್ದೀರಿ. ಮಧ್ಯ ಮಧ್ಯದಲ್ಲಿ ಮಧುಬನಕ್ಕೆ ಬರ್ತೀರಿ ರಿಫ್ರೆಶ್ ಆಗೋದಕ್ಕಾಗಿ. ವहाँ ज्ञान गंगाओं द्वारा सुनते हो. अमरनाथ पर एक तालाब दिखाते जो मानस सरोवर है. कहते उसमें स्नान करने से परी ज़्यादा बन जाते. ಮಧುಬನದಲ್ಲಿ ಜ್ಞಾನಸಾಗರ ತಂದೆಯಿಂದ ಜ್ಞಾನ ಕೇಳ್ತೀರಿ. ನಿಮ್ಮ ನಿಮ್ಮ ಊರುಗಳಲ್ಲಿ ಜ್ಞಾನ ಗಂಗೆಯರ ಮೂಲಕ ಜ್ಞಾನ ಕೇಳ್ತೀರಿ. ಇನ್ನು ಹೇಳ್ತಾರೆ, ಅಮರನಾಥ ಪರ್ವತದಲ್ಲಿ ಒಂದು ಕೆರೆ ಇದೆ, ಒಂದು ಸರೋವರ ಇದೆ. ಅದಕ್ಕೆ ಮಾನಸ್ ಸರೋವರ ಅಂತ ಹೇಳಲಾಗ್ತದೆ. ಆ ಸರೋವರದಲ್ಲಿ ಸ್ನಾನ ಮಾಡಿದವರು ಪರಿಗಳು ಆಗ್ತಾರೆ ಅಂತ ಹೇಳಿಕೆ ಇದೆ. ವಾಸ್ತವ ಮೇ ಯಹ ಹೇ ಜ್ಞಾನ ಮಾನಸ್ ಸರೋವರ್. ज्ञान सागर बाप बैठ ज्ञान स्नान कराते हैं जिससे तुम बहिष्ठ की परियां बन जाते हो. ವಾಸ್ತವಿಕವಾಗಿ ಜ್ಞಾನಮಾನ ಸರೋವರ ಅಂದರೆ ಮಧುಬನ ಆಗಿದೆ. ಇಲ್ಲಿ ಜ್ಞಾನಸಾಗರ ತಂದೆ ಮಕ್ಕಳಿಗೆ ಜ್ಞಾನ ಸ್ನಾನ ಮಾಡಿಸ್ತಾರೆ. ಈ ಜ್ಞಾನ ಸ್ನಾನದಿಂದ ನೀವು ಸ್ವರ್ಗದ ಪರಿಗಳಾಗ್ತೀರಿ. ಪರಿಯ ನಾಮ ಸುನ್ ऐसे पंख वाले मनुष्य बना दिए. वास्तव में पंख आदि की बात ही नहीं. ಪರಿಗಳು ಎಂಬ ಹೆಸರು ಕೇಳಿ ಜನ ಏನು ಮಾಡಿದಾರಂದರೆ ರೆಕ್ಕೆಗಳನ್ನು ತೋರಿಸಿಬಿಟ್ಟಿದ್ದಾರೆ. ಪರಿಗಳು ಅಂದರೆ ಒಬ್ಬೊಬ್ಬರಿಗೆ ಎರಡೆರಡು ರೆಕ್ಕೆಗಳನ್ನು ತೋರಿಸಿ ಅವರೆಲ್ಲರೂ ಹಾರುವಂಥವರು ಅಂತ ಬರೆದಿದ್ದಾರೆ. ಬಾಬಾ ಹೇಳ್ತಾರೆ, ಯಾವ ಮನುಷ್ಯನಿಗೂ ಆ ಥರ ರೆಕ್ಕೆಗಳು ಬರೋದಿಲ್ಲ. ಆತ್ಮಕ್ಕೆ ಉಡನೆ ಕೆ ಪಂಖ ಅಬ್ ಟೂಟ್ ಗೈ. ಆದರೆ ಆತ್ಮಕ್ಕೆ ಹಾರುವ ಶಕ್ತಿ ಏನಿತ್ತು, ಆ ಜ್ಞಾನ ಯೋಗದ ರೆಕ್ಕೆಗಳು ಇವತ್ತು ಇಲ್ಲವಾಗಿವೆ. ಶಾಸ್ತ್ರೋं में क्या क्या बातें लिख दी. यह भी बहुत ಶಾಸ್ತ್ರ ಪढ़ा हुआ है. ಸಂಗಮ ಯುಗದಲ್ಲಿ ಪರಮಾತ್ಮ ಆತ್ಮರಿಗೆ ಹಾರುವುದಕ್ಕಾಗಿ ಜ್ಞಾನ ಯೋಗದ ಶಕ್ತಿ ಕೊಡ್ತಾನೆ. ಆ ಶಕ್ತಿಗೆ ರೆಕ್ಕೆಗಳು ಅಂತ ಹೇಳಿಬಿಟ್ರು. ಜ್ಞಾನ ಯೋಗದ ರೆಕ್ಕೆಗಳಿಂದ ಆತ್ಮರು ಹಾರಿ ಹಾರಿ ಪರಮಧಾಮಕ್ಕೆ ಹೋಗಿಬಿಡ್ತಾರೆ. ಆದರೆ ಆ ಜ್ಞಾನ ಯೋಗದ ಶಕ್ತಿ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾ ಕೊನೆಗೆ ಸಂಪೂರ್ಣ ಅದು ಹೋಗಿಬಿಟ್ಟಿರ್ತದೆ. ಜ್ಞಾನ ಯೋಗದ ಶಕ್ತಿನೇ ಆತ್ಮರಗಳಲ್ಲಿ ಉಳಿದಿರೋದಿಲ್ಲ. ರೆಕ್ಕೆಗಳೆಲ್ಲ ಕಳ್ಕೊಂಡಿರ್ತಾರೆ. ಅಂಥ ಸಮಯಕ್ಕೆ ಮತ್ತೆ ಬಾಬಾ ಬಂದು ಜ್ಞಾನ ಯೋಗದ ಬಲದಿಂದ ಆತ್ಮರನ್ನು ಹಾರಲಿಕ್ಕೆ ಕಲಿಸ್ತಾರೆ. ಇದನ್ನೇ ಶಾಸ್ತ್ರದಲ್ಲಿ ಬೇರೆ ಬೇರೆ ರೀತಿಯಿಂದ ಬರೆದಿಟ್ಟಿದ್ದಾರೆ. ಈ ಬ್ರಹ್ಮಬಾಬವರು ಅನೇಕ ಶಾಸ್ತ್ರಗಳನ್ನು ಓದಿದ್ದಾರೆ. ಇನ್ಕೋ ಭಿ बाप कहते तुम अपने जन्मों को नहीं जानते. मैं तुम्हारे बहुत जन्मों के अंत्य के जन्म में प्रवेश करता. ಶಿವ ಬಾಬಾ ಬ್ರಹ್ಮಬಾಬವ್ರಿಗೂ ಹೇಳ್ತಾರೆ, ನಿನ್ನ ಪೂರ್ವ ಜನ್ಮಗಳ ಬಗ್ಗೆ ನಿನಗೇ ಗೊತ್ತಿರಲಿಲ್ಲ. ಈಗ ನಾನು ಬಂದು ನಿನ್ನ ಎಲ್ಲ ಜನ್ಮಗಳ ಕಥೆಯನ್ನು ಹೇಳ್ತಾ ಇದ್ದೀನಿ. ಇದು ನಿನ್ನದು ಕೊನೆಯ ಜನ್ಮ ಆಗಿದೆ ಅಂತನೂ ಶಿವ ಬಾಬಾ ತಿಳಿಸಿಕೊಡ್ತಾರೆ. ಕೃಷ್ಣ ಹೇ ಸತ್ಯುಗ ಕಾ ಪಹಲಾ ಜನ್ಮ. ಸ್ವಯಂವರ के बाद लक्ष्मी नारायण बन जाते. जो श्री नारायण था वह
बहुत जन्मों के अंत में अब साधारण है, फिर जरूर उनके ही तन में आना पड़ेगा. ಯಾರು ಸತ್ಯಯುಗದ ಪ್ರಥಮ ರಾಜಕುಮಾರ ಆಗಿದ್ರು ಅವರೇ ಸತ್ಯಯುಗದ ಪ್ರಥಮ ನಾರಾಯಣ ಆಗಿದ್ರು. ಅವರ ಕೊನೆಯ ಜನ್ಮದ ದೇಹದಲ್ಲಿ, ಸಾಧಾರಣ ದೇಹದಲ್ಲಿ ಪರಮಾತ್ಮ ಬರ್ತಾನೆ. ಕೈ कहते भगवान पतित दुनिया में कैसे आएंगे? न समझने के कारण श्री कृष्ण का नाम डाल दिया है. ಇನ್ನು ಕೆಲವರು ಆಶ್ಚರ್ಯದಿಂದ ಕೇಳ್ತಾರೆ, ಪರಮಾತ್ಮ ಪತಿತ ಜಗತ್ತಿನಲ್ಲಿ ಹೇಗೆ ಬರ್ತಾನೆ? ಶ್ರೀಕೃಷ್ಣ ಬರ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ, ಪತಿತರನ್ನು ಪಾವನ ಮಾಡಲಿಕ್ಕಾಗಿ ನಾನು ಪತಿತ ದೇಹ, ಪತಿತ ಪ್ರಪಂಚದಲ್ಲಿನೇ ಬರಬೇಕಾಗ್ತದೆ. वहाँ श्री कृष्ण का नाम डाल दिया जो सबसे पावन है, परंतु श्री कृष्ण को सब भगवान मानेंगे नहीं. भगवान तो निराकार है. ಲೌಕಿಕದಲ್ಲಿ ಏನು ಹೇಳಿದರು? ಧರ್ಮಗ್ಲಾನಿಯ ಸಮಯದಲ್ಲಿ ಶ್ರೀಕೃಷ್ಣ ಬರ್ತಾನೆ ಅಂತ. ಬಾಬಾ ಹೇಳ್ತಾರೆ, ಧರ್ಮಗ್ಲಾನಿಯ ಸಮಯ ಅಂದರೆ ಪತಿತ ಸಮಯ. ಪತಿತ ಜಗತ್ತಿನಲ್ಲಿ ಪಾವನ ರಾಜಕುಮಾರ ಶ್ರೀಕೃಷ್ಣ ಬರೋದಿಲ್ಲ. ಶ್ರೀಕೃಷ್ಣನಿಗೆ ಎಲ್ಲರೂ ಪರಮಾತ್ಮ ಅಂತನೂ ಒಪ್ಕೊಳ್ಳೋದಿಲ್ಲ. ನಿರಾಕಾರ ಪರಮಾತ್ಮನಿಗೆ ಎಲ್ಲ ಧರ್ಮದವರು ಮಾನ್ಯತೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಉನ್ಕಾ ನಾಮ್ ಶಿವ ಮಶಹೂರ್ ಹೈ, ವಹ ನಿರಾಕಾರ ಹೈ. ಪರಮಾತ್ಮ ನಿರಾಕಾರ, ಅವನ ಹೆಸರು ಸದಾಶಿವ ಅನ್ನೋದಾಗಿದೆ. ತುಮ್ಹಾರೆ ಮೇ ಧಾರಣಾ ಬಹುತ್ ಅಚ್ಚಿ ಚಾಹಿಯೆ. आपस में एक दो को याद दिलाना चाहिए. 84 के चक्र को भी याद करते रहो, बाबा को भी याद करते रहो. अब घर जाते हैं, पुरानी दुनिया, पुराना वस्त्र सब त्याग करना है. ಪರಸ್ಪರರಿಗೆ ತಂದೆಯ ನೆನಪನ್ನು ಮಾಡಿಕೊಡಬೇಕು. ತಂದೆಯ ನೆನಪಿನ ಜೊತೆಗೆ 84 ಜನ್ಮಗಳ ಚಕ್ರವನ್ನು ಸಹ ನೆನಪು ಮಾಡಬೇಕು. ಹಳೆ ಪ್ರಪಂಚ, ಹಳೆ ವಸ್ತ್ರ ಬಿಟ್ಟು ನಾವು ಹೋಗಬೇಕಾಗಿದೆ. ನೈ ದುನಿಯಾ ಕೆ ಲಿಯೆ ತಯಾರ್ ಹೋ ರಹೆ. ಪುರಾನಿ ದುನಿಯಾ ಕಾ ನಶಾ नहीं रहता है. यह अविनाशी ज्ञान रत्नों का नशा है. वो नशा टूटना मुश्किल होता है. गरीबों का नशा टूट जाता है. ಹೊಸ ಪ್ರಪಂಚಕ್ಕೆ ನಾವು ಹೋಗ್ತಾ ಇದ್ದೀವಿ. ಹಳೆ ಪ್ರಪಂಚದ ನಶೆ ನಮ್ಮಲ್ಲಿ ಇರಬಾರದು. ಅವಿನಾಶಿ ಜ್ಞಾನ ರತ್ನಗಳ ನಶೆ ನಮ್ಮಲ್ಲಿ ಏರಬೇಕು. ಆದರೆ ಶ್ರೀಮಂತರಿಗೆ ತಮ್ಮ ಶ್ರೀಮಂತಿಕೆಯ ನಶೆ ಇರ್ತದೆ. ಅದನ್ನು ಮುರಿಯುವುದು ಅವರಿಗೆ ಕಷ್ಟ ಆಗ್ತದೆ. ಬಡವರು ಬಹಳ ಬೇಗ ಹಳೆ ಪ್ರಪಂಚ, ಹಳೆ ದೇಹದ ನಶೆಯನ್ನು ತೆಗೆದು ಹಾಕ್ತಾರೆ, ಬಿಟ್ಟುಬಿಡ್ತಾರೆ. ಬಾಪ್ ಕಹತೆ ಮೈ ಗರೀಬ್ ನಿವಾಸ್ ಆತೆ ಭೀ ಗರೀಬ್ ಹೈ. ಆಜ್ ಕಲ್ ಕರೋಡ್ಪತಿ ಕೋ ಹಿ ಪೈಸೆ ವಾಲಾ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ, ನಾನು ಬಡವರ ಬಂಧು. ನನ್ನ ಹತ್ತಿರ ಬರೋರು ಸಹ ಬಡವರೇ. ಈಗಿನ ಕಾಲದಲ್ಲಿ ಕೋಟ್ಯಾಧೀಶರಿಗೆ ಮಾತ್ರ ಶ್ರೀಮಂತರು ಅಂತ ಹೇಳಬಹುದು. ಲಕ್ಷಾಧೀಶರೂ ಬಡವರೇ. ವಹ ತೋ ಯಹ ಜ್ಞಾನ ಉಠಾ ನಹೀ ಸಕೆ. ಲಖಪತಿ ಕೋ ಭಿ ಪೈಸೆ ವಾಲಾ ನಹೀ ಕಹೆ. ಕರೋಡಪತಿಗಳು ಅಥವಾ ಕೋಟ್ಯಾಧೀಶರು ಈ ಜ್ಞಾನವನ್ನು ಕೇಳೋದಿಲ್ಲ. ಬಾಪ್ ಕಹತೆ ಹಮ್ಕೋ ಕರೋಡ್ ಅರಬ್ ತೋ ಚಾಹಿಯೇ ನಹಿ.
क्या करेंगे? हमको गरीबों के पैसे पैसे से स्वराज्य की स्थापना करनी। हम पक्का व्यापारी हैं, ऐसे थोड़े ही फालतू लेंगे जो फिर देना पड़े। तुम्हारा मट्टा सट्टा है, इसलिए भोलानाथ कहा जाता है. ಬಾಬಾ ಹೇಳ್ತಾರೆ, ಕೋಟ್ಯಾಧೀಶರ ಕೋಟಿ ಹಣ ನನಗೆ ಬೇಕಿಲ್ಲ. ಬಡವರ ಪೈಸೆ ಪೈಸೆಯಿಂದ ಸ್ವರಾಜ್ಯದ ಸ್ಥಾಪನೆ ಮಾಡಬೇಕು. ನಾನು ಪಕ್ಕಾ ವ್ಯಾಪಾರಿಯಾಗಿದೆ. ಕೋಟ್ಯಾಧೀಶರು ಜ್ಞಾನ ಕೇಳದೇನೆ ಹಣ ಕೊಟ್ಟರೆ ನಾನು ಅವರಿಗೆ ಹೇಗೆ ವಾಪಸ್ ಕೊಡಲಿ? ಅವರು ಪುರುಷಾರ್ಥ ಮಾಡಿದರೆ ಮಾತ್ರ ನನ್ನಿಂದ ಅವರಿಗೆ ಪ್ರಾರಬ್ಧ ಸಿಗ್ತದೆ. ಆದ್ದರಿಂದ ಬಡವರೇ ಬಂದು ಜ್ಞಾನ ಕೇಳ್ತಾರೆ, ಪುರುಷಾರ್ಥ ಮಾಡ್ತಾರೆ. ಅದರ ಪ್ರತಿಫಲದಲ್ಲಿ ಬಾಬಾ ಅವರಿಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೆ. गरीब ही माला में पिरोए जाते, सारा मदार पुरुषार्थ पर है. इसमें पैसे की बात नहीं, पढ़ाई की बात में गरीब अच्छा ध्यान देंगे. ಬಡವರೇ ಹೆಚ್ಚಿನ ಪುರುಷಾರ್ಥ ಮಾಡಿ ವಿಜಯಮಾಲೆಯ ಮಣಿಗಳಾಗ್ತಾರೆ. ನಮ್ಮ ಪ್ರಾರಬ್ಧದ ಆಧಾರ ಪುರುಷಾರ್ಥ ಆಗಿದೆ. ಇಲ್ಲಿ ಹಣದ ವಿಷಯ ಬಾಬಾ ಹೇಳೋದಿಲ್ಲ. ಯಾರು ಪುರುಷಾರ್ಥ ಚೆನ್ನಾಗಿ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ, ಅವರು ಭವಿಷ್ಯದಲ್ಲಿ ಹೆಚ್ಚಿನ ಪ್ರಾರಬ್ಧ ಪಡ್ಕೋತಾರೆ. ಬಡವರೇ ಅಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾರೆ. ಪಢಾಯಿ ತೋ ಏಕ ಹೈ, गरीब अच्छा पढ़ेंगे क्योंकि साहूकारों को तो पैसे का नशा रहता है. ಈ ವಿದ್ಯಾಭ್ಯಾಸ ಎಲ್ಲರಿಗೂ ಒಂದೇ ಥರ ಇದೆ. ಆದರೆ ಎಲ್ಲರೂ ಬಂದು ಇದನ್ನು ಕೇಳೋದಿಲ್ಲ, ಕಲಿಯೋದಿಲ್ಲ. ಯಾಕೆ ಅಂದರೆ ಶ್ರೀಮಂತರಿಗೆ ತಮ್ಮ ಹಣದ ಬಗ್ಗೆನೇ ನಶೆ ಇರ್ತದೆ, ಬಡವರಿಗೆ ಆ ನಶೆ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಬ್ ಚಕ್ರ ಪೂರಾ ಹೋತಾ ಹೈ, वापिस घर जाना है. गीत भी कोई कोई बहुत अच्छे सुनने से नशा चढ़ता है. ಬಾಬಾ ಹೇಳ್ತಾರೆ, ನಾಟಕ ಮುಗಿಲಿಕ್ಕೆ ಬಂದಿದೆ, ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ಕೇಳಿದ್ದನ್ನು ಮತ್ತೆ ಮತ್ತೆ ಮೆಲಕ್ಕೆ ಹಾಕಬೇಕು. ಒಳ್ಳೊಳ್ಳೆ ಹಾಡುಗಳನ್ನು ಹಾಕಿ ಕೇಳಬೇಕು. ಆ ಹಾಡುಗಳನ್ನು ಕೇಳುವುದರಿಂದ ಮತ್ತೆ ನಮ್ಮಲ್ಲಿ ನಶೆ ಇರ್ತದೆ. ಶಿವ ಬಾಬಾ ಕೆ ಬನೆ ಹೇ ವರ್ಷ ಮಿಲ್ ರಹಾ ಹೇ ಸಾಕಾರ ದ್ವಾರ. ಸದಾ ನೆನ್ಪಿಟ್ಕೋಬೇಕು, ನಾವು ಶಿವನ ಮಕ್ಕಳು. ನಮಗೆ ಈ ಸಾಕಾರ ಬ್ರಹ್ಮ ತಂದೆಯ ಮೂಲಕ ಶಿವನ ಆಸ್ತಿ ದೊರೀತಾ ಇದೆ. ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. चोटी देखने में आती है, ऊपर में है शिव बाबा स्टार. कितना सूक्ष्म है. ವರ್ಣಗಳ ಚಿತ್ರದಲ್ಲಿ ಮೇಲೆ ನಾವು ಬ್ರಾಹ್ಮಣರಿದ್ದೇವೆ, ಜುಟ್ಟಿಗೆ ಸಮಾನರು. ಆ ಜುಟ್ಟಿನ ಮೇಲೆ ಪರಮಾತ್ಮ ನಕ್ಷತ್ರದ ರೂಪದಲ್ಲಿ ಇದ್ದಾನೆ. ಇತನಾ ಬಡಾ ಲಿಂಗ ನಹೀ ಹೈ, ಯಹ ತೋ ಪೂಜಾ ಕೆ ಲಿಯೇ ಬನಾಯಾ ಹೈ. ಶಿವ ಬಾಬಾ ದೊಡ್ಡ ಲಿಂಗಾಕಾರದಲ್ಲಿ ಇಲ್ಲ, ಪೂಜೆಗಾಗಿ ಭಕ್ತರು ಆ ರೀತಿಯಲ್ಲಿ ಅವನಿಗೆ ದೊಡ್ಡ ಆಕಾರ ಕೊಟ್ಟಿದ್ದಾರೆ. रुद्रयज्ञ में एक बड़ा शिवलिंग और छोटे छोटे शालिग्राम बनाते हैं. यह सब भक्ति मार्ग से शुरू होता है. बाप बैठ समझाते हैं और कोई तकलीफ नहीं देते. नोट करते जाओ, पतियों के पति को कितना समय याद किया. ಅವ್ಯಭಿಚಾರಿ ಸಗಾಯಿ ಚಾಹಿಯೇನ. ಬಾಬಾ ಹೇಳ್ತಾರೆ, ನಾನೇನು ನಿಮಗೆ ಹೆಚ್ಚಿನ ಕಷ್ಟ ಕೊಡೋದಿಲ್ಲ. ಬಹಳ
ಸಹಜವಾದ ವಿಧಾನ ಹೇಳಿಕೊಡ್ತೀನಿ. ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಪಾಯಿಂಟ್ಸ್ಗಳನ್ನು ನೋಟ್ ನೋಡ್ಕೊಳ್ರಿ. ಪತಿಯರ ಪತಿಯಾದಂಥ ಪರಮಾತ್ಮನಿಗೆ ಇಡೀ ದಿನದಲ್ಲಿ ನೀವು ಎಷ್ಟು ಸಮಯ ನೆನಪು ಮಾಡಿದ್ದೀರಿ? ಮಿತ್ರ ಸಂಬಂಧಿಕರನ್ನು ಮರೆತು ಒಬ್ಬನ ಮೇಲೆ ಪ್ರೀತಿ ಇಟ್ಟು ಎಷ್ಟು ಸಮಯ ನೀವು ನೆನಪು ಮಾಡಿದ್ದೀರಿ? इस विषय सागर से क्षीर सागर में जाना है. आत्माओं की बैठक तो ब्रह्म तत्व में है. क्षीर सागर में विष्णु को दिखाते, विष्णु और ब्रह्मा द्वारा तुमको समझाते हैं. तुम फिर विष्णुपुरी क्षीर सागर में चले जाते. ಬಾಬಾ ಹೇಳ್ತಾರೆ, ದೇವತೆಗಳು ಅಂದರೆ ಕ್ಷೀರಸಾಗರದಲ್ಲಿ ಇರುವಂಥವು, ವಿಷ್ಣುಪುರಿಯಲ್ಲಿ ಇರುವಂಥವು. ಇನ್ನು ಆತ್ಮರ ಸಭೆ ಪರಮಧಾಮದಲ್ಲಿ ನಡೀತದೆ, ಬ್ರಹ್ಮತತ್ವದಲ್ಲಿ ನಡೀತದೆ ಅಂತ ಹೇಳ್ತಾರೆ ಬಾಬಾ. ದೇವತೆಗಳ ಸಭೆ ವಿಷ್ಣುಪುರಿಯಲ್ಲಿ ನಡೀತದೆ. ಬ್ರಾಹ್ಮಣರ ಸಭೆ ಸಂಗಮ ಯುಗದ ಮಧುಬನದಲ್ಲಿ ನಡೀತದೆ. हे आत्माएं, मुझे याद करो, कोई तकलीफ नहीं देते. तुम अशरीरी आए थे, पहले देवता बन स्वर्ग में आए. भगवान जब सबका बाप है तो सबको स्वर्ग में आना चाहिए, परंतु सब धर्म तो आ नहीं सकते. 84 जन्म देवताओं ने ही लिए, उन्हों को ही आना है. यह बातें तुम्हारे सिवाय कोई जान न सके. अच्छी बुद्धि वाले ही धारणा करेंगे. थोड़ा समय सिर्फ बचा है, अपने आप को आत्मा समझो. एक शरीर छोड़ दूसरा लेता हूँ. 84 जन्म पूरे हुए, अब यह अंतिम जन्म है. आत्मा सच्चा सोना बन जाएगी. सतयुग में सच्चा जेवर थे, अब झूठे. फिर ज्ञान चिता पर बैठे हो, ಗೋರಾ ಬಂತೆ. ಬಾಬಾ ಹೇಳ್ತಾರೆ, ಸ್ವಲ್ಪ ಸಮಯ ಇದೆ, ಒಳ್ಳೆ ರೀತಿಯಿಂದ ಧಾರಣೆ ಮಾಡಿಕೊಳ್ಳ್ರಿ, ಅಭ್ಯಾಸ ಮಾಡಿರಿ. ನಿಮಗೆ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಇದು ನಿಮ್ಮದು ಕೊನೆಯ ಜನ್ಮ ಆಗಿದೆ. ಮುಂದೆ ನೀವು ಆತ್ಮ ಚೊಕ್ಕ ಚಿನ್ನ ಆಗ್ತೀರಿ. ಚೊಕ್ಕ ಚಿನ್ನ ಆದಾಗ ಒಡವೆಗಳು ಸಹ ಅದೇ ಥರ ಇರ್ತವೆ. ಅಂದರೆ ನಿಮ್ಮ ದೇಹನೂ ಅದೇ ಥರ ಕಂಚನ ಕಾಯ ಆಗಿರ್ತದೆ. ಈಗ ನೀವು ಜ್ಞಾನಚಿತೆಯ ಮೇಲೆ ಕುಳಿತು ಸುಂದರ ಆಗ್ತಿದ್ದೀರಿ. ಶ್ವಾಸೋಶ್ವಾಸ ಯಾದ ಕರೆಂಗೆ ತೋ ವಹ ಅವಸ್ಥಾ ಅಂತ ಮೇ ಹೋಗಿ. ನೀವು ಚೊಕ್ಕ ಚಿನ್ನ ಆಗಬೇಕು, ಸುಂದರ ಆಗಬೇಕು ಅಂದರೆ ಶ್ವಾಸದಲ್ಲಿ ಆ ತಂದೆಯನ್ನು ನೆನಪು ಮಾಡಬೇಕು. ಆಗ ಮಾತ್ರ ಕೊನೆಗೆ ನಿಮ್ಮಲ್ಲಿ ಅಂತಹ ಅವಸ್ಥೆ ಬರ್ತದೆ. अच्छा, मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. क्षीर सागर में जाने के लिए एक बाप से ही सच्ची प्रीत रखनी है. एक की ही अव्यभिचारी याद में रहना है. सबको एक बाप की याद दिलानी है. क्षीर ಸಾಗರಕ್ಕೆ ಹೋಗುವುದಕ್ಕಾಗಿ ಒಬ್ಬನ ಮೇಲೆ ಸತ್ಯ ಪ್ರೀತಿಯನ್ನು ಇಡಬೇಕು. ಒಬ್ಬನ ಜೊತೆಗೆ
ಅವ್ಯಭಿಚಾರಿ ಪ್ರೀತಿ ಇರಬೇಕು. ಅವ್ಯಭಿಚಾರಿ ನೆನಪು ಮಾಡಬೇಕು. ಹಾಗೂ ಸರ್ವರಿಗೂ ತಂದೆಯ ನೆನಪನ್ನು ಮಾಡಿಸಬೇಕು. 2. विनाशी धन का नशा नहीं रखना है, ज्ञान धन के नशे में स्थायी रहना है, पढ़ाई से ऊंच पद पाना है. ವಿನಾಶಿ ಸಂಪತ್ತಿನ ಬಗ್ಗೆ ನಶೆ ಇರಬಾರದು. ಜ್ಞಾನದ ಧನದ ನಶೆಯಲ್ಲಿ ಸ್ಥಿರವಾಗಿ ಇರಬೇಕು. ವಿದ್ಯಾಭ್ಯಾಸದಿಂದ ಉನ್ನತ ಪದವಿಯನ್ನು ಪಡ್ಕೋಬೇಕು. वरदान. बाप की मदद द्वारा उमंग, उत्साह और अथकपन का अनुभव करने वाले कर्मयोगी भव. ತಂದೆಯ ಸಹಾಯದಿಂದ ಉಲ್ಲಾಸ, ಉತ್ಸಾಹ ಮತ್ತು ಅಥಕ್ ಸ್ಥಿತಿಯ ಅನುಭವ ಮಾಡುವಂತಹ कर्मयोगी भव. कर्मयोगी बच्चों को कर्म में बाप का साथ होने के कारण एक्स्ट्रा मदद मिलती है. कोई भी काम भले कितना भी मुश्किल हो, लेकिन बाप की मदद उमंग, उत्साह, हिम्मत और अथकपन की शक्ति देने वाली है. ಕರ್ಮಯೋಗಿ ಮಕ್ಕಳು ತಂದೆಯ ಜೊತೆಗೇ ಕೆಲಸ ಮಾಡುವುದರಿಂದ ಅವರಿಗೆ ಪ್ರತಿಯೊಂದು ಕಾರ್ಯದಲ್ಲಿ ತಂದೆಯಿಂದ ಹೆಚ್ಚಿನ ಸಹಯೋಗ ಪ್ರಾಪ್ತಿಯಾಗ್ತದೆ. ಎಷ್ಟೇ ಕಷ್ಟದ ಕೆಲಸ ಇದ್ದರೂ ಅಂಥ ಮಕ್ಕಳು ಉಲ್ಲಾಸ, ಉತ್ಸಾಹ, ಧೈರ್ಯದ ಅನುಭವ ಮಾಡ್ತಾರೆ. ತಂದೆಯ ಸಹಾಯ ಅವರಿಗೆ ಆ ಶಕ್ತಿಯನ್ನು ಕೊಡ್ತದೆ. जिस कार्य में उमंग, उत्साह होता है वह सफल अवश्य होता है. ಯಾವ ಕಾರ್ಯದಲ್ಲಿ ಉತ್ಸಾಹ ಇರ್ತದೆ, ಉಲ್ಲಾಸ ಇರ್ತದೆ, ಆ ಕಾರ್ಯ ಅವಶ್ಯವಾಗಿ ಸಫಲ ಆಗ್ತದೆ. बाप अपने हाथ से काम नहीं करते, लेकिन मदद देने का काम जरूर करते. ಶಿವಬಾಬಾ ತಮ್ಮ ಕೈಯಿಂದ ಕೆಲಸ ಮಾಡೋದಿಲ್ಲ. ಯಾಕೆ ಅಂದರೆ ಅವನಿಗೆ ಸ್ಥೂಲ ಕೈಗಳೇ ಇಲ್ಲ. ಆದರೆ ಅನ್ಯರಿಂದ ಸಹಾಯ ಮಾಡಿಸುವಂತಹ ಕೆಲಸ ಅವಶ್ಯವಾಗಿ ಮಾಡ್ತಾರೆ. तो आप और बाप ऐसी कर्मयोगी स्थिति है तो कभी भी थकावट फील नहीं होगी. ನೀವು ಮತ್ತು ತಂದೆ ಜೊತೆ ಜೊತೆಗೆ ಇದ್ದು ಕರ್ಮಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಯಾವತ್ತೂ ಆಯಾಸದ ಅನುಭವ ಆಗೋದಿಲ್ಲ. श्लोगन. मेरे में ही आकर्षण होती है, इसलिए मेरे को तेरे में परिवर्तन करो. ನಾನು ನನ್ನದು ಅನ್ನೋದರಲ್ಲಿ ಆಕರ್ಷಣೆ ಇರ್ತದೆ. ಆದ್ದರಿಂದ ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿರಿ. ನನ್ನದು ಅಂದರೆ ಆಕರ್ಷಣೆ ಇರ್ತದೆ, ಲೌಕಿಕದ ಆಕರ್ಷಣೆ. ನಿನ್ನದು ಅಂದರೆ ಆ ಆಕರ್ಷಣೆ ಹೋಗಿಬಿಡ್ತದೆ. ಆದ್ದರಿಂದ ನನ್ನದನ್ನು ನಿನ್ನದು ಅನ್ನೋದರಲ್ಲಿ ಪರಿವರ್ತನೆ ಮಾಡಿರಿ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.
ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಅಬು ಕೈಲಾಸದಲ್ಲಿ ನೀನು ಬಂದೆ ಅಬು ಕೈಲಾಸದಲ್ಲಿ ನೀನು ಬಂದೆ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮರ ಕಥೆಯನು ನೀನು ನನಗಾಗಿ ತಂದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ ಶೋಕದ ವನದಲ್ಲಿ ಶಿವರಾಮನಿ ಬಂದೆ ಶೋಕದ ವನದಲ್ಲಿ ಶಿವರಾಮನಿ ಬಂದೆ ಅಶೋಕವನ ಕೆಮ್ಮ ಕೈ ಹಿಡಿದು ಕರೆ ತಂದೆ ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ ಶಿವರಾಮ ನೀನಾದೆ ಆತ್ಮ ಸೀತೆ ನಾನಾದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ
ವಿಶ್ವಕ್ಕೆ ನೀಗೈದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ